ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಹೋದ ವಿಡಿಯೋದಲ್ಲಿ ನಾವು ಕಾನೂನು ಕ್ರಮ ಮತ್ತು ಪಟ್ಟಿ 1 ಪಟ್ಟಿ 2 ಇವು ಯಾವ ರೀತಿ ಕ್ವಶನ್ನ ಬರುತ್ತೆ ಅನ್ನೋದನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಇಂದು ನಾವು ಸ್ಪರ್ಧಾತ್ಮಕ ಪ್ರಶ್ನೆಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಸ್ಪರ್ಧಾತ್ಮಕ ಪ್ರಶ್ನೆಗಳು. ಕಾಳಿದಾಸ ಮಾಳವಿಕಾಗ್ನಿ ಮಿತ್ರಂ ಡ್ಯಾಶ್ ಕುರಿತು ತಿಳಿಸುತ್ತದೆ. ಅಂದರೆ ಕಾಳಿದಾಸನ ಮಾಳವಿಕ ಅಗ್ನಿ ಮಿತ್ರ ಯಾವುದರ ಬಗ್ಗೆ ಕುರಿತು ತಿಳಿಸ್ತದೆ ಅನ್ನೋದೇ ಇದಕ್ಕೆ ಪ್ರಶ್ನೆ. ಆಪ್ಷನ್ಸ್ ನೋಡಮ್. ಆಪ್ಷನ್ ಎ ಶಾಂತವಾಹನರು, ಆಪ್ಷನ್ ಬಿ ಶೃಂಗಾರರು, ಆಪ್ಷನ್ ಸಿ ಕಣ್ವರು, ಆಪ್ಷನ್ ಡಿ ಕುಶನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೃಂಗಾರರು. ಕಾಳಿದಾಸನ ಮಾಳವಿಕ ಅಗ್ನಿಮಿತ್ರವು ಶೃಂಗಾರರ ಬಗ್ಗೆ ಕುರಿತು ನಮಗೆ ತಿಳಿಸುತ್ತದೆ. ಹಾಗೆ ಕಾಳಿದಾಸನ ಅನೇಕ ಕೃತಿಗಳು ಮತ್ತು ನಾಟಕಗಳು ಇವೆ. ಅದರಲ್ಲಿ ಮುಖ್ಯವಾದ ನಾಟಕ ಯಾವುದಪ್ಪ ಅಂದರೆ ಅಭಿನವ ಜ್ಞಾನ ಶಕುಂತಲ ಇವರು ಬರೆದ ಒಂದು ಮುಖ್ಯವಾದ ನಾಟಕವಾಗಿದೆ. ಇವರು ಕಾಳಿದಾಸರ ಬಗ್ಗೆ ಕುರಿತು ಅನೇಕ ನಮಗೆ ಪ್ರಶ್ನೆಗಳು ಬರುತ್ತವೆ. ಅವರ ಕೃತಿಗಳು ಮತ್ತು ಅವರ ನಾಟಕಗಳು ಯಾವ್ಯಾವು ಅನ್ನೋನು ಕೇಳ್ಬೋದು. ಇದು ಯಾವ ಕೃತಿ ಅಂತಲೂ ಕೇಳ್ಬೋದು. ಅವ್ರದ್ದು ಮುಖ್ಯವಾದ ನಾಟಕ ಯಾವುದಪ್ಪ ಅಂದರೆ ಅಭಿನವ ಜ್ಞಾನ ಶಕುಂತಲ ಇವರದ್ದು ಒಂದು ನಾಟಕವನ್ನು ಬರೆದಿದ್ದಾರೆ. ಯಾರು? ಕಾಳಿದಾಸರು. ಎರಡನೇದು, ದೇವಿ ಚಂದ್ರಗುಪ್ತಂ ಬರೆದವರು. ದೇವಿ ಚಂದ್ರಗುಪ್ತಂ ಬರೆದವರು ಯಾರು? ವಿಶಾಖದತ್ತ, ಆಪ್ಷನ್ ಬಿ ಬಾಣಭಟ್ಟ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ಭಾಷಾ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಎ. ದೇವಿ ಚಂದ್ರಗುಪ್ತಂ ಬರೆದವರು ವಿಶಾಖದತ್ತ. ವಿಶಾಖದತ್ತ ಇವರದು ಕೃತಿ ಯಾವುದಪ್ಪ ಅಂದರೆ ಮುದ್ರ ರಾಕ್ಷಸವನ್ನು ಇವರು ಬರೆದಿದ್ದಾರೆ. ಯಾರು? ವಿಶಾಖ ದತ್ತನವರು. ಮತ್ತು ಪ್ರಶ್ನೆ 3, ಭಾರತ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮವನ್ನು ಆಯ್ಕೆ ಮಾಡಿ. ಅಂದರೆ ನಮ್ಮ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿಯ ಪ್ರವಾಸಿಗರ ಬಗ್ಗೆ ಇಲ್ಲಿ ಕ್ವಶನ್ ಬಂದಿದೆ. ಅದನ್ನು ನಾವು ಫಸ್ಟ್ ಯಾರು ಬಂದರು, ಸೆಕೆಂಡ್ ಒನ್ ಯಾರು ಬಂದರು, ಥರ್ಡ್ ಒನ್ ಯಾರು ಬಂದರು ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಅದನ್ನು ನಾವು ಒಂದು ಫಸ್ಟ್ ಮತ್ತು ಸೆಕೆಂಡ್ನ ಕಾಲಾನುಕ್ರಮದಲ್ಲಿ ನೋಡಿಬಿಟ್ಟು ಇದಕ್ಕೆ ಒಂದು ಸರಿಯಾದ ಆನ್ಸರ್ನ ಮಾಡಬೇಕು. ಆಪ್ಷನ್ ಎ ಮೆಗಸ್ತನೀಸ್, ಉಯೆಂಟಾಂಗ್ಸ್, ಇತ್ಸಿಂಗ್, ನಿಕೋಲೋ ಕಾಟೆ. ಆಪ್ಷನ್ ಬಿ ಉಯೆಂಟಾಂಗ್ಸ್, ಮೆಗಸ್ತನೀಸ್, ನಿಕೋಲ್ ಕಾಟೆ, ಇತ್ಸಿಂಗ್. ಆಪ್ಷನ್ ಸಿ ಇತ್ಸಿಂಗ್, ನಿಕೋಲೋ ಗಾಟೆ, ಉಯೆಂಟಾಂಗ್ಸ್, ಮೆಗಸ್ತನೀಸ್. ಆಪ್ಷನ್ ಡಿ ಮೆಗಸ್ತನೀಸ್, ಇತ್ಸಿಂಗ್, ನಿಕೋಲೋ ಕಾಟೆ, ಉಯೆಂಟಾಂಗ್ಸ್. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫಸ್ಟು ನಮ್ಮ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕ ಮೆಗಸ್ತನೀಸ, ನೆಕ್ಸ್ಟ್ ಒನ್ನು ಉಯೆಂಟಾಂಗ್ಸ್, ನೆಕ್ಸ್ಟ್ ಬಂದುಬಿಟ್ಟು ಇತ್ಸಿಂಗ್ಸ್, ನಿಕೋಲ್ ಗಾಟೆ. ನಮಗೆ ಯಾವ ರೀತಿ ಅಂದರೆ ಎರಡು ಥರನೂ ಕ್ವಶನ್ ಬರುತ್ತೆ. ಫಸ್ಟ್ ಒನ್ ಯಾರು ಬಂದಿರ್ತಾರೆ ಮತ್ತು ಲಾಸ್ಟ್ ಒನ್ ಯಾರು ಬಂದಿರ್ತದೆ. ಫಸ್ಟ್ ಒನ್ ಮೆಗಸ್ತನೀಸ ಬಂದಿರ್ತೇನೆ, ಲಾಸ್ಟ್ ಒನ್ ಯಾರು ಬಂದಿರ್ತಾರೆ ನಿಕೋಲೋ ಕಾಂಟೆ ಅವರು ನಮ್ಮ ಒಂದು ದೇಶಕ್ಕೆ ಭೇಟಿನ ಮಾಡಿದವರು ವಿದೇಶಿ ಪ್ರಯಾಣಿಕರು. ಇನ್ನು 4ನೇ ಪ್ರಶ್ನೆ ನೋಡೋಣ. ಪೋರ್ಚುಗೀಸ್ ಗವರ್ನರ್ ಅಬುಲ್ಕರ್ಕ್ ಭಟ್ಕಳದಲ್ಲಿ ಡ್ಯಾಶರ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು. ಅಂದರೆ ಪೋರ್ಚುಗೀಸ್ ಗವರ್ನರ್ ಅಬುಲ್ಕರ್ಕರ್ ಭಟ್ಕಳದಲ್ಲಿ ಡ್ಯಾಶರ ಒಂದು ಅನುಮತಿಯೊಂದಿಗೆ ಒಂದು ಕೋಟೆಯನ್ನು ನಿರ್ಮಿಸಿದರು. ಅಂದರೆ ಯಾರ ಒಂದು ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದ ಅಂದರೆ ಆಪ್ಷನ್ ಎ ವಿರೂಪಾಕ್, ಎರಡನೇದು ಬಿ ಕೃಷ್ಣದೇವರಾಯ, ಸಿ ಅಚ್ಯುತರಾಯ, ಡಿ ಸದಾಶಿವರಾಯ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ
ಪೋರ್ಚುಗೀಸ್ ಗವರ್ನರ್ ಅಬುಲ್ ಕರ್ಕರವರ ಭಟ್ಕಳದಲ್ಲಿ ಕೃಷ್ಣದೇವರ ಅನುಮತಿಯೊಂದಿಗೆ ಒಂದು ಕೋಟೆಯನ್ನು ನಿರ್ಮಿಸಿದರು. ಅಬುಲ್ ಕರ್ಕರ್. ಪ್ರಶ್ನೆ 5. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ನೋಡಿ ಫ್ರೆಂಡ್ಸ್, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಒಂದು ಸರಿಯಾದ ಉತ್ತರನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಫಸ್ಟ್ ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ ಸತಾರ, ಆಪ್ಷನ್ ಬಿ ನಾಗಪುರ, ಆಪ್ಷನ್ ಸಿ ಕಾನ್ಪುರ, ಆಪ್ಷನ್ ಡಿ ಝಾನ್ಸಿ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಒಂದು ಆಕ್ರಮಿಸಿಕೊಂಡ ಎಲ್ಲ ರಾಜ್ಯಗಳು, ಅಂದರೆ ಇವು ಎಲ್ಲ ರಾಜ್ಯಗಳನ್ನು ಅವರು ಆಕ್ರಮಿಸಿಕೊಂಡಿರ್ತಾರೆ. ಅಂದರೆ ಫಸ್ಟಿನಲ್ಲಿ ಯಾವ ರಾಜ್ಯಗಳನ್ನು ಆಕ್ರಮಿಸಿಕೊಂಡ್ರು ಅನ್ನೋದಿಲ್ಲಿ ಕ್ವಶನ್ ಆಗಿರುತ್ತೆ. ಎಲ್ಲವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ರಾಜ್ಯಗಳೇ ಆಗಿರ್ತವೆ. ಫಸ್ಟ್ ಯಾವ ರಾಜ್ಯವನ್ನು ಆಕ್ರಮಿಸಿಕೊಂಡರಪ್ಪ ಅಂದರೆ ಫಸ್ಟ್ ಒನ್ ಸತಾರ. ಸತಾರ ಅನ್ನೋದನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯವಾಗಿದೆ. ಅಂದರೆ ಇದು ಎಲ್ಲ ರಾಜ್ಯವನ್ನು ಆಕ್ರಮಿಸಿಕೊಂಡ ರಾಜ್ಯಗಳೇ ಆಗಿವೆ. ಯಾವುದು? ಸತಾರ, ನಾಗಪುರ, ಕಾನ್ಪುರ ಮತ್ತು ಝಾನ್ಸಿ ಇವೆಲ್ಲವನ್ನು ಆಕ್ರಮಿಸಿಕೊಂಡ ರಾಜ್ಯಗಳು. ಇವು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದವರು ಯಾರಪ್ಪ ಅಂದರೆ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಅವರು ಜಾರಿಗೊಳಿಸಿದರು. ಪ್ರಶ್ನೆ 6. ರಾಜತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಯಾರು? ಆಪ್ಷನ್ ಎ ಅಲ್ತಮಸ್, ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್, ಆಪ್ಷನ್ ಸಿ ಫಿರೋಜ್ ಶಾ, ಆಪ್ಷನ್ ಡಿ ಬಾಲ್ಬನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ರಾಜತತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಬಲ್ಬನ್. ಬಲ್ಬನ್ ಇವನ್ನು ಒಂದು ಗುಲಾಬಿ ಸಂತತಿಗೆ ಸೇರಿದವ ಬಾಲ್ಬನ್. ಪ್ರಶ್ನೆ 7. ಕಾಕೋರಿ ರೈಲು ಪಿತೂರಿಯನ್ನು ಸಂಘಟಿಸಿದವರು? ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಡಿ ಉಧಮ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕಾಕೋರಿ ರೈಲು ಪಿತೂರಿಯನ್ನು ಸಂಘಟಿಸಿದವರು ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್. ಇದು ಕಾಕೋರಿ ರೈಲು ಪಿತೂರಿ ಸಂಘಟಿಸಿದ ವರ್ಷ 1925 ಆಗಸ್ಟ್ 9ರಂದು ಇದು ಸಂಘಟಿಸಿದರು. ಯಾರು? ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್. ಪ್ರಶ್ನೆ 8. ಒಂದು ವೇಳೆ ಭೂಮಿ ತನ್ನ ಅಕ್ಷದ ಮೇಲೆ ಅಧಿಕ ವೇಗದಿಂದ ಸುತ್ತುತ್ತಿದ್ದರೆ, ಅಂದರೆ ಒಂದು ವೇಳೆ ಭೂಮಿ ತನ್ನ ಅಕ್ಷದಲ್ಲಿ ಅಧಿಕ ವೇಗದಲ್ಲಿ ಸುತ್ತುತ್ತಿದ್ರೆ ನಾವು ಹೇಗಿರ್ತೀವಿ, ಯಾವ ಥರ ಇರ್ತೀವಿ ಅನ್ನೋದು. ನಮ್ಮ ತೂಕ ಕಡಿಮೆ ಆಗುತ್ತದೆ. ಆಪ್ಷನ್ ಎ ನಮ್ಮ ತೂಕ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ನಮ್ಮ ತೂಕ ಸ್ಥಿರವಾಗಿರುತ್ತದೆ, ಆಪ್ಷನ್ ಸಿ ನಮ್ಮ ತೂಕ ಹೆಚ್ಚುತ್ತದೆ, ಆಪ್ಷನ್ ಡಿ ನಮ್ಮ ತೂಕ ಶೂನ್ಯವಾಗುತ್ತದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂದರೆ ಭೂಮಿ ತನ್ನ ಸುತ್ತುತ್ತಿದ್ರೆ ಅದು ನಮಗೆ ಏನಾಗ್ತದೆ, ನಾವು ಏನು ನಮ್ಮ ತೂಕ ಏನು ಕಡಿಮೆ ಆಗುತ್ತೋ, ಹೆಚ್ಚಾಗುತ್ತೋ, ಏನು ಶೂನ್ಯ ಆಗುತ್ತೋ, ಒಂದು ಸ್ಥಿರವಾಗಿರುತ್ತೋ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತದೆ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ತೂಕ ಕಡಿಮೆಯಾಗುತ್ತದೆ. ಒಂದು ವೇಳೆ ನಮ್ಮ ಭೂಮಿ ತನ್ನ ಅಕ್ಷದ ಮೇಲೆ ಅಧಿಕ ವೇಗದಿಂದ ಸುತ್ತುತ್ತಿದ್ದರೆ ನಮ್ಮ ತೂಕ ಕಡಿಮೆಯಾಗುತ್ತದೆ. ಇನ್ನು 9ನೇ ಪ್ರಶ್ನೆ. ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದದ್ದು, ಅಂದರೆ ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾಗಿ ಅಂದರೆ ಜಾಸ್ತಿ ಆಗಿರುವುದು ಯಾವುದು ಅಂತ ತಕ್ಕಂಥ ಕ್ವಶನ್. ಆಪ್ಷನ್ ಎ ನ್ಯೂಕ್ಲಿಯರ್ ಬಲ, ಆಪ್ಷನ್ ಬಿ ವಿದ್ಯುತ್ ಕಾಂತೀಯ ಬಲ, ಆಪ್ಷನ್ ಸಿ ಗುರುತ್ವ ಬಲ, ಆಪ್ಷನ್ ಡಿ ದುರ್ಬಲ ನ್ಯೂಕ್ಲಿಯರ್ ಬಲ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಗುರುತ್ವ ಬಲ.
ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದದ್ದು ಅಂದರೆ ಗುರುತ್ವ ಬಲ. ಗುರುತ್ವ ಬಲ ಅಂದರೆ ನಮಗೆ ಏನು ತಕ್ಷಣ ನೆನಪಾಗುತ್ತದೆ? ಗುರುತ್ವ ಬಲವನ್ನು ಯಾರು ಕಂಡಿಡಿದ್ರು? ಗುರುಬಲವನ್ನು ಕಂಡಿಡಿದವರು ನ್ಯೂಟನ್ ಅವರು ಕಂಡಿಡಿದ್ರು. ಪ್ರಶ್ನೆ 10. ವಾತಾವರಣದ ಹೊರಹೊಮ್ಮಿದ ಉಡಾಯಿಸಲ್ಪಡುವ ಉತ್ಪ್ರೇರಕದ ದಾರಿ. ಆಪ್ಷನ್ ಎ ಪರಬೋಲದಂತಿರುತ್ತದೆ, ಆಪ್ಷನ್ ಬಿ ವೃತ್ತಾಕಾರದಲ್ಲಿರುತ್ತದೆ, ಆಪ್ಷನ್ ಸಿ ಹೈಪರ್ಬೋಲದಂತಿರುತ್ತದೆ, ಆಪ್ಷನ್ ಡಿ ಅಂಡಾಕಾರದಲ್ಲಿರುತ್ತದೆ. ವಾತಾವರಣ ಹೊರಹೊಮ್ಮಿದ ಒಂದು ಉಡಾಯಿಸಲ್ಪಡುವ ಒಂದು ದಾರಿ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಡಾಕಾರದಲ್ಲಿರುತ್ತದೆ. ಇಂದಿನ ಇಷ್ಟು ಪ್ರಶ್ನೆಗಳನ್ನು ಚರ್ಚಿಸಿದ್ದೀವಿ. ಇನ್ನು ಮುಂದಿನ ಒಂದು ಅಧ್ಯಯನದಲ್ಲಿ ಇನ್ನಷ್ಟು ಮುಂದಿನ ಒಂದು ಪ್ರಶ್ನೆಗಳನ್ನು ಚರ್ಚಿಸ್ತಾ ಹೋಗೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.